ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ನಾವು ಕೇಕ್ ಮಾಡೋಣಂತ. ಇಲ್ಲಿ ನಾನು ಹಾಲು ತೊಗೊಂಡಿನ್ರಿ. ಇಲ್ಲಿ ಸಕ್ಕರೆ ಎಲ್ಲ ಮೊದಲು ಕರಗಿಸ್ಕೊಳ್ಳೋಣಂತ್ರಿ. ಇದ್ರದಾಗ ಸಕ್ಕರೆ ಎಲ್ಲ ಚಂದ ಕರಗಿಸ್ಕೊಳ್ಳೋಣಂತ್ರಿ. ಮೊದಲ ಕರಗಿಸ್ಕೊಂಡು ಆಮೇಲೆ ಮೊಸರು ಅದೆಲ್ಲ ಹಾಕೊಳ್ಳೋಣಂತ್ರಿ. ಇಲ್ಲಿ ಆಯಿಲ್ ಹಾಕೊಳತ್ತೀನಿ ನೋಡ್ರಿ. ನಾನು ಫಾರ್ಚೂನ್ ಆಯಿಲ್ ಹಾಕೊಳತ್ತೀನಿ ರೀ. ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಹಾಕೋಬೇಕು ನೋಡ್ರಿ ಆಯಿಲ್. ಮೊಸರು ಹಾಕೊಳತ್ತೀನಿ ನೋಡ್ರಿ ನಾನಿಲ್ಲಿ. ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ ನೋಡ್ರಿ ನಾನು. ಈಗ ಇದೇನು ಕಲಿಸ್ಕೊಂಡಿವಲ್ರಿ ನಾವು, ಇದನ್ನೆಲ್ಲ ಇದ್ರೊಳಗೆ ಹಾಕಿಬಿಡುವನಂತ್ರಿ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಈಗ ಸಕ್ಕರೆ ಎಲ್ಲ ಕರಗ್ಯದ ನೋಡ್ರಿ ಚೆಂದಾಗೆ. ಈಗ ಚೆಂದಾಗೆ ಎಲ್ಲ ಗಂಟಿರ್ಲಾರ್ದಂಗೆ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಸ್ವಲ್ಪ ಗಟ್ಟಿಯಾಗಿದ್ರಿ. ನಾನು ಸ್ವಲ್ಪ ಹಾಲು ಹಾಕೊಳ್ಳೋಣಂತ. ಹಿಂಗೆ ಈ ಹದಕ್ಕಿರ್ಬೇಕು ನೋಡ್ರಿ ಹಿಟ್ಟು. ಇದ್ರಾಗ ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕು ಎಲ್ಲ ಹಾಕೋಬೇಕ್ರಿ. ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿನ್ರಿ. ಆಮೇಲೆ ಬೆರೀಸ್ ತೊಗೊಂಡಿನ್ರಿ. ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕೋಬೋದು ನೋಡ್ರಿ. ಆಮೇಲೆ ಟೂಟಿ ಫ್ರೂಟಿ ತೊಗೊಂಡಿನಿ ನೋಡ್ರಿ ನಾನು. ಆಮೇಲೆ ಸ್ವಲ್ಪ ಚಾಕ್ಲೇಟ್ ತೊಗೊಂಡಿನ್ರಿ ನಾನು. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಈಗ ಬೇಕಿಂಗ್ ಸೋಡಾ ಹಾಕೊಳತ್ತೀನಿ ನೋಡ್ರಿ ಇಲ್ಲಿ ನಾನು. ಆಮೇಲೆ ಬೇಕಿಂಗ್ ಪೌಡರ್. ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಈಗ ಎಲ್ಲ ಮಿಕ್ಸ್ ಆಗ್ಯದ್ರಿ. ಈಗ ಹಾಕಿಟ್ಕೊಂಡ್ಬಿಡೋಣಂತ್ರಿ. ಈಗ ಎಲ್ಲ ನಾನು ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡ್ಬಿಟ್ಟಿನಿ. ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟಿನಿ. ಇವಾಗ ನಾವು ಇದೇನು ಪ್ಯಾಟರ್ನ್ ಮಾಡ್ಕೊಂಡಿವಲ್ರಿ ಇದೆಲ್ಲ ಇದ್ರಾಗ ಹಾಕೊಂಡ್ಬಿಡೋಣಂತ್ರಿ. ಈಗ ಹಂಗೆ ಮಾಡ್ಕೋದ್ರಿಂದ ಕೇಕ್ ಅದಕ್ಕೆ ಹತ್ಕೊಳ್ಳೋದಿಲ್ಲ ರೀ. ಇಲ್ಲಿ ತೆವಿ ಇಟ್ಕೊಂಡಿನ್ರಿ ನಾನು. ಇಲ್ಲಿ ಕೈಲಾಕ ಈ ತೆವಿ ಮ್ಯಾಗ ಇಟ್ಕೊಂಡ್ಬಿಡೋಣಂತ್ರಿ. ಯಾಕಂದ್ರೆ ಈ ತೆವಿ ಮ್ಯಾಗ ಚಂದ ಬೈತದ್ರಿ ಇದು ಕೇಕ. ಸಣ್ಣ ಉರಿ ಒಳಗೆ ಒಂದು 13 ಮಿನಿಟ್ವರೆಗೂ ನಾವು ಇದನ್ನು ಕೇಕ ಬೇಯಿಸ್ಕೋಬೇಕು ನೋಡ್ರಿ. ಹಾಗೆ ಆಗ್ಯದ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕ್ರಿ ನಾವು. ಹಾಗೆ ಇದ್ರ ಮ್ಯಾಗ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ಬಿಡೋಣಂತ್ರಿ. ಕೇಕ್ ಚೆಕ್ ಮಾಡ್ಕೊಳ್ಳೋಣಂತ್ರಿ. ಹಾಗೆ ಆಗಿದ್ದು ಇಲ್ಲಿ ನಿಮ್ಗೆ ತೋರಿಸ್ತೀನಂತ್ರಿ ನಾನು. A few moments later. ನೋಡ್ರಿ ನಮ್ಮ ಕೇಕ್ ರೆಡಿ ಆಗ್ಯದ ನೋಡ್ರಿ. ಈಗ ನೋಡ್ರಿ ಹಿಟ್ಟೇನೋ ಅಂಟ್ಕೊಂಡಿಲ್ಲ. ನಮ್ಮ ಕೇಕ್ ರೆಡಿ ಆಗ್ಯದ್ರಿ. ಈಗ ನೋಡ್ರಿ
ಇದು ತಣ್ಣಗಾದ್ಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಈಗ ಓಪನ್ ಮಾಡಿ. ರೆಡಿ ಆಗ್ಯದ ನೋಡ್ರಿ ನಮ್ಮ ಕೇಕ. ನೋಡ್ರಿ ಎಷ್ಟು ಮಸ್ತಾಗ್ಯದ ನೋಡ್ರಿ ಕೇಕ. ಕಟ್ ಮಾಡಿ ತೋರಿಸ್ತೀನಿ ರೀ ಈಗ ನಿಮ್ಗೆ. ನೋಡ್ರಿ ಎಷ್ಟು ಚೆಂದಾಗ್ಯದ ಕೇಕ. ಆ ಚಾಕ್ಲೇಟ್ ಅದೆಲ್ಲ ಹಾಕಿದ್ರಿಂದ ಹಿಂಗಾಗ್ಯದ್ರಿ ಅದೆಲ್ಲ. ಒಂದು ಸ್ವಲ್ಪ ನೀವು ಮಾಡ್ಕೊಂಡು ತಿನ್ನಿರಿ, ಭಾರಿ ಟೇಸ್ಟ್ ಆಗ್ತದೆ ಮನೆಗೆ ಕೇಕ. ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಯಾಕಂದ್ರೆ ಈಗೆಲ್ಲ ಹೊರಗೆಲ್ಲ ಕಲರ್ ಅದೆಲ್ಲ ಮಿಕ್ಸ್ ಮಾಡತ್ತಾರಲ್ರಿ, ಹಾಗಾಗಿ ನೀವು ಮನೆಗೆ ಮಾಡ್ಕೊಂಡು ತಿನ್ನಿರಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ರೀ. ಥ್ಯಾಂಕ್ ಯು ಸೋ ಮಚ್ ರೀ. ನಾ ಮತ್ತೆ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ.